ಗೋಲ್ಡ್ ಪ್ರೈಸ್ ಯಾವಾಗ ಕಮ್ಮಿ ಆಗುತ್ತೆ? ಇವಾಗ ವೇಟ್ ಮಾಡಬೇಕಾ ಅಥವಾ ಬೈ ಮಾಡಬೇಕಾ? ಕಡಿಮೆಯಾಗೋ ಸಿಗ್ನಲ್ ಏನಾದ್ರೂ ಇದೆನಾ? ಎಸ್, ಎಲ್ಲರಿಗೂ ಕಟ್ಟ ಕಡೆಯ ಪ್ರಶ್ನೆಗೆ ನಾನು ಉತ್ತರ ಕೊಡ್ತಾ ಇದ್ದೀನಿ. ಇವತ್ತು ಗೋಲ್ಡ್ ರೇಟ್ 1,23,000 ಇದೆ. 10 ಗ್ರಾಮ್ಗೆ 22 ಕ್ಯಾರೆಟ್ ಗೋಲ್ಡ್. US ನಲ್ಲಿ 4,140 ಪರ್ ಔನ್ಸ್ ಇದೆ. ಹಿಸ್ಟ್ರಿನಲ್ಲೇ ಹೈಯೆಸ್ಟ್ ಲೆವೆಲ್ ಅಂತ ಹೇಳ್ಬೋದು. ಆದ್ರೂ ಕರೆಕ್ಷನ್ ಯಾವಾಗ ಬರುತ್ತೆ ಗೊತ್ತಾ? 2025ರಲ್ಲಿ ಸೆಂಟ್ರಲ್ ಬ್ಯಾಂಕ್ ರೆಕಾರ್ಡ್ ಬೈಯಿಂಗ್ ಮಾಡಿದೆ. 1,300 ಟನ್ಸ್ ಆಫ್ ಗೋಲ್ಡ್ ಖರೀದಿ ಮಾಡಿದ್ರು. ಇಂಡಿಯಾ, ರಷ್ಯಾ, ಚೈನಾ ಟಾಪ್ 3 ಬಯರ್ಸ್. ಬ್ರಿಕ್ ಕಂಟ್ರೀಸ್ ಸೀಕ್ರೆಟ್ಲಿ ಒಂದು ಗೋಲ್ಡ್ ಬ್ಯಾಕ್ ಕರೆನ್ಸಿನ ಕ್ರಿಯೇಟ್ ಮಾಡೋಕೆ ಟ್ರೈ ಮಾಡ್ತಾ ಇದ್ದಾರೆ. ಆದ್ದರಿಂದ ಡಾಲರ್ ವೀಕ್ ಆಗ್ತಾ ಇದೆ, ಗೋಲ್ಡ್ ಮೇಲ್ಗಡೆ ಹೋಗ್ತಾ ಇದೆ. 28-29 ಅಕ್ಟೋಬರ್ ಅಂದು ಫೆಡ್ ಸ್ಪೀಚ್ ಇದೆ. ಇದರಲ್ಲಿ ಒಂದು ವರ್ಡ್ ಮೇಲೆ ಕೆಳಗೆ ಆದ್ರೂ ಗೋಲ್ಡ್ 5,000 to 10,000 ರೂಪಾಯಿ ಡ್ರಾಪ್ ಆಗ್ಬಹುದು. ಡಾಲರ್ ಇಂಡೆಕ್ಸ್ 110 ಕ್ರಾಸ್ ಆದ್ರೆ ಕರೆಕ್ಷನ್ ಟ್ರಿಗರ್ ಆಗ್ಬಹುದು. ಟೆಕ್ನಿಕಲ್ ಸಪೋರ್ಟ್ 1,10,000 ರೂಪಾಯಿ ಅಕಸ್ಮಾತ್ ಬ್ರೇಕ್ ಆದ್ರೆ ನಮಗೆ ಒಂದು 10,000 to 15,000 ರೂಪಾಯಿ ಕಡಿಮೆಗೆ ಸಿಗಬಹುದು ಗೋಲ್ಡ್. ಸೊ ಇನ್ನ ಗೋಲ್ಡ್ಮನ್ ಸ್ಯಾಚ್ ಟಾರ್ಗೆಟ್ ಹೇಳ್ತಾ ಇದ್ರೆ 4,900 ಅಂತ ಮುಂದಿನ ವರ್ಷಕ್ಕೆ. ಬ್ಯಾಂಕ್ ಆಫ್ ಅಮೆರಿಕಾ ಹೇಳ್ತಾ ಇದ್ದಾರೆ $5,000 ಮುಂದಿನ ವರ್ಷಕ್ಕೆ. ಕರೆಕ್ಷನ್ ಯಾವಾಗ ಬರುತ್ತೆ ಅಂತ ಕೇಳಿದ್ರೆ ಎಕ್ಸ್ಪರ್ಟ್ಸ್ ವಾರ್ನಿಂಗ್ ಕೊಡ್ತಾ ಇದ್ರೆ ಮಿಡ್ ಟು ಲೇಟ್ 2026 ಅಲ್ಲಿ 10% to 15% ಕರೆಕ್ಷನ್ ಬರೋ ಸಾಧ್ಯತೆ ಇದೆ. ಇನ್ಫ್ಲೇಷನ್ ಕೂಲ್ ಆದ್ರೆ ಗೋಲ್ಡ್ ಶಾರ್ಟ್ ಟರ್ಮ್ ಅಲ್ಲಿ ಡೌನ್ ಆಗಬಹುದು. ಗೋಲ್ಡ್ ಹೆಚ್ಚಾದ್ರೆ ಫಿಯರ್ ಆಗುತ್ತೆ, ಡೌನ್ ಆದ್ರೆ ಪ್ಯಾನಿಕ್ ಆಗುತ್ತೆ. ಸ್ಮಾರ್ಟ್ ಇನ್ವೆಸ್ಟರ್ಸ್ ವೇಟ್ ಮಾಡ್ತಾರೆ ಸಪೋರ್ಟ್ ಝೋನ್ಸ್ಗೆ. ಸ್ಟ್ರಾಟಜಿಕಲಿ ಥಿಂಕ್ ಮಾಡಿ. ಗೋಲ್ಡ್ ETF ನ ಡಿಪ್ ಅಲ್ಲಿ ಬೈ ಮಾಡಿ, ಮತ್ತೆ ಬಿತ್ತಂದ್ರೆ ಮತ್ತೆ ಆಡ್ ಮಾಡಿ. ಸೊ ಗೋಲ್ಡ್ ಹೈ ಇದ್ದರೂ ಕರೆಕ್ಷನ್ ಬರೋ ಚಾನ್ಸ್ ಇದೆ ಮಿಡ್ 2026 ನಲ್ಲಿ. ಸೊ ನಿಮ್ಮ ಒಪಿನಿಯನ್ ಏನು? ನೀವು ಯಾವ ಪ್ರೈಸ್ಗೆ ಗೋಲ್ಡ್ ನ ತಗೋತೀರಾ ಅಂತ ಕಮೆಂಟ್ ಮಾಡಿ ಹೇಳಿ. ನಾನು ಸರಿನೋ ತಪ್ಪು ಅಂತ ಹೇಳ್ತೀನಿ. ಫಾಲೋ ಮಾಡಿ ಡೈಲಿ ಫೈನಾನ್ಸ್ ಕ್ಲಾರಿಟಿಗಾಗಿ. ಮತ್ತೆ ಶೇರ್ ಮಾಡೋದು ಮರಿಬೇಡಿ, ಯಾಕೆಂದ್ರೆ ಗೋಲ್ಡ್ ನ ಡಿಸ್ಕೌಂಟೆಡ್ ಪ್ರೈಸ್ ಅಲ್ಲಿ ಬೈ ಮಾಡೋಕೆ ಕಾಯ್ತಾ ಇರ್ತಾರೆ.